ನಾವು ಕುಡಿಯೋದಲ್ರಿ ಗಾಡಿಗೂ ಮ್ಯಾಜಿಕ್ ಮಾಡಿ ಹಾಕೊಂಬರಿ. ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ತಮ್ಮನೇಲಿ ನೋಡಿ ನಿಮಗೆಲ್ಲ ಗೊತ್ತಾಗತ್ತೆ ಇವತ್ತಿನ ಬ್ಲಾಗ್ ಯಾವುದ್ರ ಬಗ್ಗೆ ಅಂತೇಳಿ. ಹೌದ್ರಿ, ನಾವು ನಮ್ಮ ದೋಸ್ತರೆಲ್ಲ ಸೇರಿ ಹೊಂಟೀವಿ ಮಂತ್ರಾಲಯ. ತಡ ಮಾಡೋದ್ಯಾಕ, ಬರ್ರಿ ಸೀದಾ ಬ್ಲಾಗ್ ಚಲೋ ಮಾಡೋಣ. ಅರೌಂಡ್ ಒಂದೂವರೆ ಹಿಂಗೆ ಹಾಕ್ಬಂದ್ರಿ. ಈಗ ನಾವು ಅಷ್ಟು ರೆಡಿ ಆಗಿವಿ, 4 ಜನ ರೆಡಿ ಆದ್ವಿ, ಬೈಕು ರೆಡಿ ಅದಾವು, ಇನ್ನೇನು ಹೋಗೋದು ಅಷ್ಟ ನೋಡ್ರಿ. ಫ್ರೆಂಡ್ಸ್, ಗಾಡಿಗೂ ಎಣ್ಣೆ ಹಾಕ್ತಾ ಇರೋ ಮನುಷ್ಯ. ಗಾಡಿಗೂ ಮ್ಯಾಜಿಕ್ ಮಾಡಿ ಹಾಕೊಂಬರಿ. ಗಜಬ್ ಬೇಜತಿ. ಟೈಮ್ 4:45 ಆಗ್ಬಂದ್ರಿ. ಈಗ ನಾವು ಬಂದೀವಿ, ಆಲ್ರೆಡಿ ಅನಂತಪುರ ಹತ್ರ ಇದೀವಿ. A few moments later. ಈಗ ಬಂದು ರೀಚ್ ಆದ್ವಿ. 9 ಗಂಟೆ ಅದ. ಸ್ನಾನ ಮಾಡಕ್ಕೆ ಹೊಂಟಿವಿ ಹೊಳಿಗೆ. ಟೈಮ್ ಒಂದು 9 ಕಾಲ ಆಗೈತ್ರಿ. ಬಂದು ರೀಚ್ ಆಗತ್ತಿಗೆ ಹೊಂಟಿವಿ ಸ್ನಾನ ಮಾಡಕ್ಕೆ. ಇಲ್ಲಿ ಹೊಳಿಗೆ ಸ್ನಾನ ಮಾಡೋ ಬಂದ್ವಿ. ಹೊಳಿದಾಗ ಕಾಣೋಲ್ದಾಗೈತೆ ನೋಡ್ರಿ. ಹೊಳಿ ಎಲ್ಲ ನೀರು ಗಾಬ್ರ ಹೊಳ್ಯಾಗ ನೀರ ಇಲ್ಲ ಅಂತಾರೆ. ಇಲ್ಲಿ ಎಲ್ಲೋ ದೂರದಾಗ ಜನ ಬಾಯ್ಸ್ ಹೆವಿ ರಿಸ್ಕ್ ಹೊಂಟ್ರ ಅನ್ಕರಿ. ದೋಸ್ತ, ನೀ ಬಿದ್ರು ನಡೀತದ, ನಿನ್ನ ಕೈಯಾಗಿರ ಚೀಲ ಬೀಳಬಾರ್ದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. 2000 years later. One eternity later. ಮನೇಲಿ ಸ್ನಾನ ಗಿನ ಎಲ್ಲ ಐತ್ರಿ. ಇವಾಗ ಸೀದಾ ಹೋಗಿ ದೇವ್ರ ದರ್ಶನ ಮಾಡ್ಬೇಕು ನೋಡ್ರಿ. ನಮಸ್ತೆ. ಫ್ರೀ ಅಷ್ಟೇ ಹಚ್ಕೊತೀವಿ ಅಷ್ಟೇ. ಎಲ್ಲ ರೆಡಿ ಆದ್ರಿ. ನಮ್ಮ ಹುಡುಗ ನಾಮ ಇಟ್ಟ. ಇಲ್ಲಿ ಇಷ್ಟು ಜನ ಬಂದರು, ಒಬ್ಬರು ಫ್ರೀಯಾಗಿ ಇಡಲ್ಲ. ಎಲ್ಲ ರೊಕ್ಕ 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 ರೊಕ್ಕ. ಆ ಹುಡುಗ ಅವನಿಗೇನೋ ಕೇಳಲ್ಲ, ಅವನ್ನ ಫ್ರೀಯಾಗಿ ಇಡ್ತೀನಿ ಅಂತ ನಾಮ ಇಟ್ಟ. ಲಾಸ್ಟಿಗೆ ಏನ ಸಣ್ಣ ಹುಡುಗರಾಗಿರ ಅಂತ ಮನೋಭಾವ, ಅವ್ರಿರೋಂಥ ಗುಣ ದೊಡ್ಡದಾಗ ಏನಂದ್ರೆ ಹೇಳಲ್ರಿ. ಬರ್ರಿ ರಾಯರ ದರ್ಶನಕ್ಕೆ ಹೋಗೋಣ ಒಳಗೆ. ಫುಲ್ ಬಸ್ ಇದಾರೆ. ಮುಂದೆ ವಿಡಿಯೋ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತೀನಿ. ಮೊಬೈಲ್ ಬ್ಯಾನ್ ಅದ. ದರ್ಶನ ಎಲ್ಲ ಮುಗಿಸಿ ಹೊರ ಬಂದ್ವಿ. ನಮ್ಮ ಹುಡುಗರು ಕಾಯಿ ಹೊಡ್ಸ್ತಾರೆ. ಪ್ರಸಾದಕ್ಕೆ ಅಂತೇಳಿ ಲೈನ್ ಇರ್ತೀವಿ. ಬರೋಬ್ಬರಿ ಆಲ್ರೆಡಿ ಒಂದು 2 ರೌಂಡ್ ಹೊಡಿದ ಅಂತಂದ್ರೆ 2 ಕಿಲೋಮೀಟ್ರ್ ಲೈನ್ ಅಂತೂ ಮುಗಿಯವಲ್ದು. ಫೈನಲಿ ಚಕ್ರವ್ಯೂಹ ದಾಟಿ ಬಂದೀವ್ರಿ. ಫೈನಲ್ ಎಂಟ್ರಿ. ಇಲ್ಲಿ ಒಳ ಹೋಗ್ಬಿಟ್ರೆ ಸೀದಾ ಭೋಜನಾಲಯ. A few moments later. ಬಿಸಿಲು ಲಿಟ್ರಲಿ ಫುಲ್ ಅಂದ್ರೆ ಫುಲ್ ಅದ. ನಿತ್ಯನಕ್ಕೆ ಆಗೋಲ್ದು ಅನ್ಕರಿ ಇಲ್ಲಿ. ಅಂದ್ರೂ ಇಲ್ಲಿ ನಮ್ಮ ಹುಡುಗಿಗೆ ಫೋಟೋದ ಹುಡ್ಸಿದಾಗ ಅವನು ನೋಡ್ರಿ. ಈಗ ಅವ್ನಿಗೆ ನಿತ್ಯನಕ್ಕೆ ಆಗಲ್ಲ. ಅಲ್ಲಿ ಡ್ಯಾನ್ಸ್ ಮಾಡ್ದಾನ ಒಂದು ಸ್ವಲ್ಪ ಹೊತ್ತಿಗೆ. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. One eternity later. ಬಿಸಿಲು ಫುಲ್ ಅಂದ್ರೆ ಫುಲ್ ಐತ್ರಿ. ಕೈಯಾಗ ಚಾಕೊಡ್ಕ ಅನ್ಕೊಂಬಿಡ್ರಿ. ಸಿದ್ಧ ಇಲ್ಲದೆ ಹೊಲ ನೋಡಿ ಹೊಲ್ದಾಗ ಬೆಡ್ಶೀಟ್ ಹಾಕ್ಯಂಗೆ ಕಲ್ಲಂಗಡಿ ಹಣ್ಣು ತಂದ್ಬಿಟ್ಟಿವಿ. ಈಗ ಸೀದಾ ಕಚ್ ಪಚ್ ಹೆಜ್ಜೆ ಕಲ್ಲಂಗಡಿ ಹಣ್ಣು ತಿಂದು ಸಿಸ್ಟಮ್ ಮಕ್ಕೊಂಬಿಡೋದು. ಈಗ ಎಲ್ಲರೂ ಫುಲ್ ರೆಡಿ ಆಗಿವ್ರಿ. ಬೈಕಿಗೆ ಹೆಲ್ಮೆಟ್ ಎಲ್ಲ ಲಾಕ್ ಹಾಕಿವಿ. ಎಲ್ಲ ಫುಲ್ ಸಿಸ್ಟಮ್. ಎಲ್ಲರೂ ಆಲ್ರೆಡಿ ಮಕ್ಕೊಂಬಿಟ್ರ. ಕಲ್ಲಂಗಡಿ ಹಣ್ಣು ತಿಂದು ಸಾಕಾಗಿ ಇಷ್ಟು ಉಳ್ಸೀವಿ. ಈಗ ಸೀದಾ ಎದ್ಮೇಸ್ಕೊಂಬ್ರಿ. ಐ ಥಿಂಕ್ 4 ಗಂಟೆಗೆ ಮತ್ತೆ ನಮ್ದು ಬ್ಲಾಗ್ ಚಲೋ ಆಕೈತಿ. ಗುಡ್ ನೈಟ್. ಈಗ ಸೀದಾ ಪಂಚಮುಖಿ ಆಂಜನೇಯ ಟೆಂಪಲಿಗೆ ಬಂದೀವಿ ರೀ. ನಾವು ನಮ್ಮ ಹುಡುಗರೆಲ್ಲ ಅಲ್ಲಿ ನಿಂತು ರೆಸ್ಟ್ ಮಾಡಿ ಹಣ್ಣು ತಿಂದೆಲ್ಲ ಮುಕ್ಕೊಂಡೆ ಅದು ಸೀದಾ ಪಂಚಮುಖಿ ಆಂಜನೇಯ ಟೆಂಪಲ್ ಕಡೆ ಬಂದೀವಿ. ಈಗ ದರ್ಶನಕ್ಕೆ ಹೋಗ್ಬೇಕ್ರೀಗ ಲೈನ್ ಹಚ್ಚಿ. ಇಲ್ಲಿ ಆಂಜನೇಯಂದು ಪಾದರಕ್ಷೆಗಳು ಅದಾವ ರೀ. ಫಸ್ಟು ಪಾದರಕ್ಷೆಗಳಿಗೆ ಒಂದು ನಮಸ್ಕಾರ ಹಾಕಿ ಆಮೇಲೆ ಮುಂದಕ್ಕೆ ಹೋಗೋಣ. ಆಂಜನೇಯನ ಪಾದರಕ್ಷೆಗಳು ಮತ್ತು ಇಲ್ಲಿ ನೋಡ್ಬೋದು ಗದೆನೂ ಇಟ್ಟಾರ. ಬರೀ ಈಗ ನಮ್ಮದು ಮೇನ್ ದರ್ಶನಕ್ಕೆ ಹೋಗೋಣ. ಇಲ್ಲಿ ದಾಸೋಹನ ಇರುತ್ತೆ ಅಂದ್ಕೊಳ್ತೀನಿ. ಎಲ್ಲ ದಾಸೋಹದು ಎಲ್ಲ ಅದ ಇಲ್ಲಿ. ಇವಿ ಅವರು ಪರ್ಸ್ನಲಾಗಿ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ, ಬಟ್ ದಾಸೋಹ ಐತಿ. ದರ್ಶನ ಮಾಡ್ಕೊಂಬರಪ್ಪ. ದರ್ಶನ ಮುಗಿಸ್ಕೊಂಡು ಹೊರಗಡೆ ಇವಾಗ ಜಸ್ಟ್ ಬಂದೀವಿ. ದೇವಸ್ಥಾನ ಚೆನ್ನಾಗದ ರೀ, ನೋಡ್ಬೋದು ನೀವು. ಹಿಂಗದ ಎಕ್ಸಿಟ್. ಒಳಗಡೆ ಕ್ಯಾಮ್ರಾ ಅಲೋ ಇರೋದಿಲ್ಲ. ಇಲ್ಲಿ ಸ್ಪೆಷಲ್ ಏನಂದ್ರೆ
ಎಲ್ಲ ಕಡೆ ಥರ ಮೂರ್ತಿ ಇತ್ತು, ಅಂದರೆ ಕೆತ್ತಿ ಏನಿಲ್ಲ ರೀ ಮೂರ್ತಿ. ಅದು ಕಲ್ಲು ಮ್ಯಾಗ ಒಂಥರ ಡ್ರಾಯಿಂಗ್ ಥರ ಅದ, ಅದ್ರ ಮ್ಯಾಗ ಒಂದು ಬೆಳ್ಳಿದೊಂದು ಇದನ್ನು ಮಾಡಿ ಹಾಕಿದ್ದಾರೆ ರೀ. ಆದರೆ ಮೂರ್ತಿ ಇಲ್ಲ ಇಲ್ಲಿ. ಮೇ ಬಿ ಆವಾಗಿನ ಹಳೆಯ ಕಾಲದಾಗಿಂದ ಹೊಂದಿರೋದಿರ್ಬೇಕು ನೀವು. ಬಟ್ ಚೆನ್ನಾಗಿದೆ ರೀ. ಪಂಚಮುಖಿ ಆಂಜನೇಯನ ದರ್ಶನ ಏನೋ ಆಯ್ತು ರೀ. ಈಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದುಬಿಟ್ಟು ಅಂಜನಾದ್ರಿ. ಇವಾಗ ಅಂಜನಾದ್ರಿ ಕಡೆ ಹೋಗ್ಲಿಕ್ಕೆಲ್ಲ ಫುಲ್ಲು ನಮ್ಮದು ಜುಗಾಡಿ ಎಲ್ಲ ಮಾಡ್ಕೊಂಡು ಬೈಕೆಲ್ಲ ರೆಡಿ ಆಗ್ಯದ. ನಾವು ರೆಡಿ ಆಗೀವಿ, ನಮ್ಮ ಪೀಲಿಯನ್ನು ರೆಡಿ ಆಗ್ಯಾನ. ಸೀದಾ ತಡ ಮಾಡೋದ್ಯಾಕ ಬರ್ರಿ ಅಂಜನಾದ್ರಿ ಕಡೆ ಪಯಣ ಬೆಳ್ಸೋಣ. ಲಿಟ್ರಲಿ ಇಂಥ ಅಷ್ಟು ದರ ಹೊಂಟಿವಿ ನೋಡ್ರಿ. ಹಂಸ ನೀವು ಫುಲ್ ಆಫ್ ರೋಡ್ ನಡೆದಿಲ್ಲ ನಮ್ದಂತೂ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ.